ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕ ಮತ್ತು ಮೈಕೋ ಕನ್ನಡ ಸಂಘದವರು ಸೇರಿ ಇವತ್ತು ಕಾರ್ಮಿಕ ದಿನಾಚರಣೆಯನ್ನು ಭಾಳ ವಿಶಿಷ್ಟವಾಗಿ ಆಚರಿಸಿದ್ದು ಮತ್ತು ಅದರಲ್ಲಿ ನಾನು ಪಾಲ್ಗೊಂಡದ್ದು ಎರಡು ಸಂತೋಷದ ವಿಷಯ. ಅದು ಮೊದಲದಾಗಿ ಅವರು ಕಾರ್ಮಿಕ ವೃತ್ತಿಯಲ್ಲಿ ತನ್ನ ತೊಡಗಿಸಿಕೊಂಡು ಕಾರ್ಮಿಕರನ್ನು ಸಂಘಟನೆ ಮಾಡಿದ ಬಸಮ್ಮ ಎಂಬವರಿಗೆ ಶಾಂತವೇರಿ ಗೋಪಾಲಗೌಡ ಹೆಸರಿನ ಒಂದು ಪ್ರಶಸ್ತಿ ಕೊಟ್ಟರು. ತುಂಬ ಸಾಂಕೇತಿಕ ಅಂತ ಅಂದ್ಕೊಂಡಿದ್ದೇನೆ, ಯಾಕಂದರೆ ಸೋಷಲಿಸಮ್ ಈಗ ಹಿನ್ನಡೆ ಅನುಭವಿಸ್ತಾ ಇದ್ದಾಗ ಒಬ್ಬ ಪ್ರಖ್ಯಾತವಾದ ಸೋಷಲಿಸ್ಟನ್ನು ಗಮನದಲ್ಲಿ ಇಟ್ಟುಕೊಂಡು ಅವರ ಪ್ರಶಸ್ತಿಯನ್ನು ಬೀದಿ ಬದಿಯ ಕಾರ್ಮಿಕರನ್ನು ಸಂಘಟಿಸಿ ಕೆಲಸ ಮಾಡ್ತಿರುವ ಮಹಿಳೆಗೆ ಕೊಡ್ತಾ ಇರೋದು ಭಾಳ ದೊಡ್ಡ ಘಟನೆ ಇದು. ಎರಡನೇದಾಗಿ ಸಾಹಿತ್ಯ ಪರಿಷತ್ತು ಕಾರ್ಮಿಕರು ಈಗ ಕರ್ನಾಟಕಕ್ಕೆ ಬರ್ತಾ ಇರುವಂಥ ಆ ಇನ್ವೆಸ್ಟ್ಮೆಂಟ್ಗಳು ನಿರೀಕ್ಷೆ ಮಾಡ್ತಾ ಇರುವಂಥ ಕೌಶಲ್ಯಗಳು, ಇದರ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡಬೇಕು. ಯಾಕಂದರೆ ಕರ್ನಾಟಕ, ಅದರಲ್ಲಿಯೂ ಕೂಡ ಬೆಂಗಳೂರು ಒಂದು ಮೆಟ್ರೋ ಸಿಟಿಯಾಗಿ ಬೆಳೀತಾ ಇದ್ದಾಗ ಭಾಷಿಕ ಸಮಸ್ಯೆಗಳಿದೆ, ಇಲ್ಲಿ ವಲಸೆಯ ಸಮಸ್ಯೆಗಳಿದೆ, ಇಲ್ಲಿ ಕೌಶಲ್ಯಗಳನ್ನು ಬೆಳೆದುಕೊಳ್ಳುವ ಸಮಸ್ಯೆ ಇದೆ, ಈಗ ಅನೇಕ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಲ್ಲಿ ರೀಜನಲ್ ಆದ ತೀರಾ ಬೆಂಗಳೂರಿಗೆ ಸೀಮಿತವಾದ ಸಮಸ್ಯೆಗಳಿವೆ, ರಾಷ್ಟ್ರೀಯ ಮಟ್ಟದ ಸಮಸ್ಯೆಗಳಿವೆ, ಅಂತಾರಾಷ್ಟ್ರೀಯ ಮಟ್ಟದ ಸಮಸ್ಯೆಗಳಿವೆ. ಬಹುಶಃ ಈ ಥರದ ಕಾರ್ಯಕ್ರಮಗಳು ಆ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದತ್ತ ನಾವು ಇಡ್ತಿರುವಂಥ ಒಂದು ಹೆಜ್ಜೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಸಂಘಟನೆ ಮಾಡಿದ ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪ್ರಕಾಶಮೂರ್ತಿ ಅವರಿಗೆ ಮತ್ತು ಮೈಕೋ ಕನ್ನಡ ಬಳಗಕ್ಕೆ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು. ಎಲ್ರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಇವತ್ತು ಸಮಾಜವಾದಿ ಧುರೀಣರಾಗಿದ್ದಂಥ ಸಮಾಜವಾದವನ್ನ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡ ಹಾಗೆ ಕರ್ನಾಟಕದ ರಾಜಕಾರಣಕ್ಕೆ ಮಾದರಿಯಾಗಿ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಕೊಟ್ಟು ಹೋದಂಥ ಸಮಾಜವಾದಿ ಧುರೀಣ ಶ್ರೀ ಶಾಂತವೇರಿ ಗೋಪಾಲಗೌಡ ಸ್ಮಾರಕ ಪ್ರಶಸ್ತಿಯನ್ನು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಬೀದಿ ಬದಿ ವ್ಯಾಪಾರಿ ಕಾರ್ಮಿಕರ ಕಾರ್ಯಕರ್ತರು ಮತ್ತು ಸಂಘಟಕರು ಆಗಿರ್ತಕ್ಕಂಥ ಬಸಮ್ಮನವರಿಗೆ 10,000 ರೂಪಾಯಿಯ ನಗದು ಪ್ರಶಸ್ತಿಯನ್ನು ಮೈಕೋ ಕನ್ನಡ ಬಳಗದ ಪ್ರಾಯೋಜಕತ್ವದಲ್ಲಿ ಇವತ್ತು ಕೊಡಲಾಗಿದೆ. ಬಹುಶಃ ಶಾಂತವೇರಿ ಗೋಪಾಲಗೌಡರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಿಗಬೇಕು, ಅವನ ಬದುಕು ಕೂಡ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬದುಕು ಕೂಡ ಹಸನಾಗಬೇಕು ಅಂತ ಹೇಳಿ ಸದಾ ತನ್ನದೇ ಆದಂಥ ಹೋರಾಟವನ್ನು ಮಾಡಿದಂಥವ್ರು ಶಾಂತವೇರಿ ಗೋಪಾಲಗೌಡರು. ಅವರ ಹೆಸರಿನಲ್ಲಿ ಇವತ್ತು ನಾವು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಬಸವನವರ ಹೋರಾಟಕ್ಕೆ ಅದೊಂದು ಮತ್ತೊಮ್ಮೆ ಸ್ಫೂರ್ತಿದಾಯಕ. ಶಾಂತವೇರಿ ಗೋಪಾಲಗೌಡರ ಬದುಕಿಗೆ ನಾವು ಸಲ್ಲಿಸಿರುವ ಗೌರವ, ಆ ಹಿನ್ನೆಲೆ ಒಳಗಡೆ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಮೈಕೋ ಕನ್ನಡ ಬಳಗದ ಎಲ್ಲ ಪದಾಧಿಕಾರಿಗಳು ಅತ್ಯಂತ ಉತ್ಸಾಹದಿಂದ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮ ಎಲ್ಲ ಪದಾಧಿಕಾರಿಗಳು ಇದಕ್ಕಾಗಿ ಶ್ರಮಿಸಿದ್ದಾರೆ. ಇದು 3ನೇ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಕೊಟ್ಟ ಮೊದಲ ಪ್ರಶಸ್ತಿಯಾಗಿ ಗುಡದಳ್ಳಿ ಕೃಷ್ಣಪ್ಪನವರಿಗೆ ಕನ್ನಡ ಚಳವಳಿ ವಿಭಾಗದಿಂದ ಕೊಟ್ವಿ. ಎರಡನೇದು ಅನಸೂಯಮ್ಮ ಅನ್ನುವ ಒಬ್ಬ ಹಿರಿಯ ರೈತಪರ ಹೋರಾಟಗಾರ್ತಿಗೆ ಈ ಪ್ರಶಸ್ತಿ ಕೊಟ್ಟಿದ್ದೇವೆ. ಈ ಬಾರಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡುವಂತಹ ತಳ ಸಮುದಾಯದ ತಳವರ್ಗದ ಕಟ್ಟಕಡೆಯ ವ್ಯಕ್ತಿಯ ಬಗ್ಗೆ, ಕಟ್ಟಕಡೆಯವರ ಬಗ್ಗೆ ಹೆಚ್ಚು ಕಳಕಳಿ ಇಟ್ಟು ದುಡಿತಾ ಇರತಕ್ಕಂಥ ಶ್ರೀಮತಿ ಬಸಮ್ಮನವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಇನ್ನು ಇದೇ ಪರಂಪರೆ ಮುಂದುವರಿಯುತ್ತೆ. ಹೀಗೆ ಕೊಡ್ತಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ನಗರ ಜಿಲ್ಲಾ ಘಟಕ ಕನ್ನಡದ ಸಾಹಿತ್ಯಿಕ, ಕನ್ನಡಿಗರ ಬದುಕಿನ, ಕರ್ನಾಟಕದ ಬೆಳವಣಿಗೆಯ ಕುರಿತಾದಂಥ ಕಾರ್ಯಚಟುವಟಿಕೆಗಳನ್ನ ವಿಸ್ತರಿಸ್ತಾ ಹೋಗ್ತವೆ. ಸಮಸ್ತ ಕನ್ನಡಿಗರು, ಬೆಂಗಳೂರು ನಗರ ಜಿಲ್ಲೆಯ ಎಲ್ಲ ಕನ್ನಡ ಬಂಧುಗಳು ಇಂತಹ ಕಾರ್ಯಕ್ರಮಗಳಿಗೆ ಉತ್ತೇಜನವನ್ನು ಕೊಡ್ತಾ, ಪ್ರೋತ್ಸಾಹವನ್ನು ಕೊಡ್ತಾ, ಕನ್ನಡವನ್ನು ಕಟ್ಟುವಕ್ಕಾಗಿ, ಕನ್ನಡಿಗರ ಬದುಕನ್ನು ಹಸನು ಮಾಡೋದಕ್ಕಾಗಿ, ಕರ್ನಾಟಕದ ಅಭಿವೃದ್ಧಿಗಾಗಿ ಜೊತೆಯಾಗಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ನಮಸ್ಕಾರ.
जय भारत जननीय तनु जाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ. ಅಪ್ರತಿಮ ಸಂಸದೀಯ ಪಟು ಶಾಂತವೇರಿ ಗೋಪಾಲಗೌಡ ಸ್ಮಾರಕ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಈ ವರ್ಷ ಈ ಪ್ರಶಸ್ತಿಯನ್ನು ಬೀದಿ ಬದಿ ವ್ಯಾಪಾರ ಕಾರ್ಮಿಕರ ಕಾರ್ಯಕರ್ತೆ ಹಾಗೂ ಸಂಘಟಕರಾದ ಧೈರ್ಯಶಾಲಿ ದಿಟ್ಟ ಮಹಿಳಾ ಧ್ವನಿ ಶ್ರೀಮತಿ ಬಸಮ್ಮ ಅವರಿಗೆ ನೀಡಲಾಗ್ತಾ ಇದೆ. ಜೋರಾದ ಚಪ್ಪಾಳೆಯನ್ನು ನೀಡೋದರ ಮೂಲಕ ಅವರಿಗೆ ನಾವೆಲ್ಲರೂ ನಮ್ಮ ಅಭಿನಂದನೆಗಳನ್ನ ತಿಳಿಸೋಣ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಶರಣು ಎಂದವರಿಗೆ ಶರಣು ಶರಣಾರ್ಥಿ ಅನ್ನುವ ಸಂಸ್ಕೃತಿ ನಮ್ಮದು. ಆ ಕಾರಣಕ್ಕಾಗಿ 3 ಸರ್ತಿ ನಮಸ್ಕಾರ ಹೇಳಿ ನಿಮ್ಮಿಂದ ಪ್ರತಿ ನಮಸ್ಕಾರವನ್ನು ಬಯಸಿದೆ ಅಷ್ಟೆ. ಮತ್ತೂ ಒಂದು ಕಾರಣ ಇದೆ. ತಾವೆಲ್ಲರೂ ಇವತ್ತು ಭಾಳ ಬಿಡುವು ಮಾಡಿಕೊಂಡು ಸರಣಿ ರಜೆಗಳು, ಸಾಲು ಸಾಲು ರಜೆಗಳು, ಅದರ ನಡುವೆಯೂ ಕೂಡ ನಾವು ಆಯೋಜಿಸಿರುವಂತಹ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಮೈಕೋ ಕನ್ನಡ ಬಳಗ ಈ ಎರಡೂ ಸಂಸ್ಥೆಗಳ ವತಿಯಿಂದ ಆಯೋಜಿಸಿರುವ ಸಮಾಜವಾದಿ ಧುರೀಣ ಶ್ರೀ ಶಾಂತವೇರಿ ಗೋಪಾಲಗೌಡ ಸ್ಮಾರಕ ಪ್ರಶಸ್ತಿ, ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಾವೆಲ್ಲರೂ ಈ ಕನ್ನಡದ ನೆಲ ಎಂದೆಂದಿಗೂ ಕೇವಲ ಇಂದಿಗಷ್ಟೇ ಅಲ್ಲ, ಎಂದೆಂದಿಗೂ ಮರೆಯಬಾರದ, ಮರೆಯಕೂಡದ ಓರ್ವ ರಾಜಕಾರಣಿ, ಓರ್ವ ಸಾಮಾಜಿಕ ಧುರೀಣ, ಸಮಾಜವಾದಿ ಧುರೀಣ ಯಾರಾದರೂ ಇದ್ದರೆ ಬಹುಶಃ ಏಕಮೇವ ದ್ವಿತೀಯ ವ್ಯಕ್ತಿ ಅವರೊಬ್ಬರೇ ಶಾಂತವೇರಿ ಗೋಪಾಲಗೌಡರು. ಕೃಷಿಕರು, ಕಾರ್ಮಿಕರು, ಸೈನಿಕರು ಮತ್ತು ಶಿಕ್ಷಕರು ಈ ನಾಡನ್ನು ಕಟ್ಟುವ ಸುಭದ್ರ ಆಧಾರ ಸ್ತಂಭಗಳು. ಅಂತಹ ಆಧಾರ ಸ್ತಂಭಗಳ ಪೈಕಿ ಕಾರ್ಮಿಕ ವಲಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕೇವಲ ಕಾರ್ಮಿಕರಾಗಿ ಅಷ್ಟೇ ಉಳಿಯದೆ ಕಾರ್ಮಿಕರ ಪರವಾಗಿ, ಕನ್ನಡದ ಅಸ್ಮಿತೆಯ ಪರವಾಗಿ, ಕನ್ನಡದ ಭಾಷೆ ಮತ್ತು ಸಂಸ್ಕೃತಿಯ ಪರವಾಗಿ, ಜೊತೆಗೆ ಇಡೀ ಕನ್ನಡ ನಾಡನ್ನು ಒಂದು ರೀತಿಯಾಗಿ ಸಮೃದ್ಧವಾಗಿ ಕಟ್ಟಬೇಕು ಅನ್ನುವ ಸದಾಶಯದೊಂದಿಗೆ ಶ್ರಮದಾನವನ್ನು ಮಾಡ್ತಾ, ಸಂಬಳಕ್ಕಾಗಿ ಶ್ರಮದಾನ ಮಾಡಬೇಕು ನಿಜ, ತೆಗೆದುಕೊಂಡ ಸಂಬಳವನ್ನು ಒಂದು ಭಾಗವನ್ನು, ಅಲ್ಪಾಂಶವನ್ನಾದರೂ ಈ ಸಮಾಜವನ್ನು ಕಟ್ಟಲಿಕ್ಕೆ ನಾವು ಮರುಪಾವತಿ ಮಾಡ್ತೇವೆ ಅನ್ನುವ ಒಂದು ಉದಾತ್ತ ಗುಣಗಳನ್ನು ಇಟ್ಕೊಂಡಂಥವರು ಮೈಕೋ ಕನ್ನಡ ಬಳಗದ ಮತ್ತು ಮೈಕೋ ಕಾರ್ಖಾನೆಯ ಎಲ್ಲ ಕಾರ್ಮಿಕರು. ಎಸ್.ಕೆ. ಕರೀಂ ಖಾನ್ರನ್ನ, ಜಿ.ಎಸ್. ಶಿವರುದ್ರಪ್ಪನವ್ರನ್ನ, ಸಿದ್ಲಿಂಗಯ್ಯನವ್ರನ್ನ, ಹೀಗೆ 8 ಹೆಸರುಗಳನ್ನ ಸೂಚಿಸಿದ್ದೆ. ಅದರಲ್ಲಿ ಶಾಂತವೇರಿ ಗೋಪಾಲಗೌಡರ ಹೆಸರು ಕೂಡ ಒಂದಾಗಿತ್ತು.
ಅವರೇ ತೀರ್ಮಾನಿಸಿ ಹೇಳಿದ್ದು, ಸರ್ ಶಾಂತವೇರಿ ಗೋಪಾಲಗೌಡರ ಹೆಸರಿನಲ್ಲಿ ನೀವು ಕಾರ್ಯಕ್ರಮ ಮಾಡೋದಾದರೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು. ಒಬ್ಬ ರಾಜಕಾರಣಿ ಎಷ್ಟು ಸರಳವಾಗಿ ಇರಬೇಕು, ಒಬ್ಬ ಸಭೆಯ ಶಾಸಕನ ಜವಾಬ್ದಾರಿಗಳೇನು, ಆದರೆ ನಿಜವಾದ ಶಾಸಕ ಶಾಸನಗಳನ್ನು ರೂಪಿಸಬೇಕು, ಕಾಯ್ದೆಗಳನ್ನು ಚರ್ಚಿಸಬೇಕು, ಮಸೂದೆಗಳ ಬಗ್ಗೆ ಶಾಸನ ಸಭೆಯಲ್ಲಿ ಕರಾರುವಕ್ಕಾಗಿ ಇಡೀ ನಾಡಿನ ಸಮಾಜದ ಎಲ್ಲ ವರ್ಗಗಳ ಅಂಕಿಅಂಶಗಳನ್ನು ಇಟ್ಟುಕೊಂಡ ಹಾಗೆ ಅದನ್ನು ಸದೃಢವಾಗಿ ಸಾರ್ಥಕವಾದ ಚರ್ಚೆಯಲ್ಲಿ ಪ್ರಸ್ತುತಪಡಿಸಬೇಕು. ಸರ್ಕಾರವೇ ಮುಂದೆ ನಿಂತು ಇವತ್ತು ಕೋಟಿಗಟ್ಟಲೆ ಹಣ ವಿನಿಯೋಗ ಮಾಡಿ ರಾಜಕಾರಣಿಗಳಿಗೆ ಚಿಕಿತ್ಸೆ ಕೊಡಿಸ್ತಾ ಇದೆ. ಆದರೆ ಆವತ್ತೂ ಕೊಡಿಸ್ಲಿಕ್ಕೆ ತಯಾರಿದ್ದಂಥ ಮುಖ್ಯಮಂತ್ರಿಗಳ ಕರ್ನಾಟಕದ ವಿಧಾನಸಭೆಯ ಎಲ್ಲ ಸೌಲಭ್ಯಗಳನ್ನು ತಿರಸ್ಕರಿಸಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಾಳಿಂಗರಾಯರ ಹಾಡುಗಳನ್ನು ಕೇಳ್ತಾ ಚಿಕಿತ್ಸೆಯನ್ನು ಪಡಿತಾ ಇದ್ದಂಥ ಒಬ್ಬ ಉದಾತ್ತ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಶಾಂತವೇರಿ ಗೋಪಾಲ್. ತನ್ನ ಹೆಂಡತಿ ಸೋನಕ್ಕನವರ ಹೆರಿಗೆ ಇವತ್ತು ರಾಜಕಾರಣಿಗಳ ಮನೆಯವರ ಹೆಣ್ಣು ಮಕ್ಕಳ ಹೆರಿಗೆ ಎಲ್ಲಾಗತ್ತೆ ಅಂತ ನಮಗೆಲ್ಲ ಗೊತ್ತಿದೆ. ಆದರೆ ಅದನ್ನೂ ಕೂಡ ವಾಣಿ ವಿಲಾಸದಲ್ಲೇ ಆಗಬೇಕು. ಅದರಲ್ಲಿ ಪ್ರತ್ಯೇಕ ಕೊಡುಗೆಯನ್ನು ಕೊಟ್ಟಿದ್ದಕ್ಕೆ ಅಲ್ಲಿಯ ವೈದ್ಯಾಧಿಕಾರಿಯನ್ನು ದಂಡಿಸಿ ಸಹಜವಾದ ಕೊಡುಗೆ ಸ್ಥಳಾಂತರ ಮಾಡಿ ಹೆರಿಗೆಯನ್ನು ಮಾಡಿಸಿದಂಥವರು ಶಾಂತವೇರಿ ಗೋಪಾಲಗೌಡರು. ಮೈಕೋ ಕನ್ನಡ ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀರಾಮ್ ತೀರ್ಥ ಅವರು ಈಗಾಗಲೇ ಹೇಳಿದ್ದಾರೆ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಕಟಪೂರ್ವ ಅಧ್ಯಕ್ಷರಿಗೆ 1 ಲಕ್ಷ ನಗದು ಪ್ರಶಸ್ತಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮಕ್ಕಳಿಗೆ ಅಲ್ಲಿ ಧನ ಸಹಾಯ, ಲ್ಯಾಪ್ಟಾಪ್ ವಿತರಣೆ, ಹಾಗೆಯೇ ಕಿಟ್ಟಲ್ ಹೆಸರಿನಲ್ಲಿ ಪ್ರಶಸ್ತಿ, ಹೀಗೆ ಅನೇಕ ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು. ನಮ್ಮೊಟ್ಟಿಗೆ ಕೈ ಜೋಡಿಸಿದಾಗ ಭಾಳ ಸಂತೋಷ ಆಯಿತು. ಮೊದಲನೇ ಕಾರ್ಯಕ್ರಮದಲ್ಲಿ ಗುಡದಳ್ಳಿ ಕೃಷ್ಣಪ್ಪನವರು ಕನ್ನಡ ಚಳುವಳಿಯನ್ನು ಪ್ರತಿನಿಧಿಸ್ತಕ್ಕಂಥವರು, ಶಾಂತವೇರಿ ಗೋಪಾಲಗೌಡರ ನಿಕಟವರ್ತಿಯಾಗಿ ಅನುಯಾಯಿಯಾಗಿದ್ದಂಥವರು ನಾಗಮೋಹನ್ ದಾಸ್ ಅವರು, ನಿವೃತ್ತ ನ್ಯಾಯಾಧೀಶರು ನಾಗಮೋಹನ್ ದಾಸ್ ಅವರು ಅವತ್ತು ಬಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ನಂತರದ ವರ್ಷದಲ್ಲಿ ನಾವು ರೈತಪರ ಹೋರಾಟಗಾರ್ತಿ ಮಂಡ್ಯದ ಅನಸೂಯಮ್ಮನವರಿಗೆ PGR ಸಿಂಧ್ಯಾರ್ ಅವರು ಬಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಇದು 3ನೇ ವರ್ಷ. ಬೀದಿ ಬದಿ ವ್ಯಾಪಾರಿಗಳ ಬವಣೆಗಳಿಗೆ ತನ್ನನ್ನು ತಾನು ಒಡ್ಡಿಕೊಂಡ ಹಾಗೆ ಕೆಲಸ ಮಾಡ್ತಿರ್ತಕ್ಕಂಥವ್ರು. BCom ಓದಲಿಕ್ಕೆ ಹೋದಂಥ ಹೆಣ್ಣುಮಗಳು ಕಡು ಬಡತನದಲ್ಲಿ ಸಂಜೆ ಕಾಲೇಜಿನಲ್ಲಿ ಓದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗದೆ ತನ್ನಮ್ಮನ ಜೊತೆ ಕೈ ಹಿಡಿದು ನಡೆದು ಆಟ ಆಡಬೇಕಾಗಿದ್ದಂಥ ಒಬ್ಬ ಬಾಲಕಿ ಕಡುಬಡತನವನ್ನು ಉಂಡು ಶಿಕ್ಷಣವನ್ನು ಮುಂದುವರಿಸಲಿಕ್ಕಾಗದೆ ಕೊನೆಗೆ ನನ್ನ ತಾಯಿಯಂತೆ ಯಾರೆಲ್ಲ ಬೀದಿ ಬದಿ ವ್ಯಾಪಾರಿಗಳಿದ್ದಾರೋ ಅವರ ಹಾಗೆ ಯಾರೆಲ್ಲ ಸಂಕಷ್ಟಗಳಿಗೆ ಒಳಗಾಗಿದ್ದಾರೋ ಅವರ ಮುಖವಾಣಿಯಾಗಿ ನಾನು ಕೆಲಸ ಮಾಡಬೇಕು ಅಂತ ಹೇಳಿ ಹೋರಾಟವನ್ನು ಕೈಗೆತ್ತಿಕೊಂಡವರು. BPLನಲ್ಲಿ ಕೆಲಸ ಸಿಕ್ಕಿದ್ರೂ ಕೂಡ ಅಲ್ಲಿ ಮತ್ತೆ ಕೆಲಸ ಬಿಟ್ಟು ಬೀದಿ ಬದಿಗೆ ಬಂದು ವ್ಯಾಪಾರವನ್ನು ನಡೆಸಿದಂಥವರು ಮತ್ತು ಅವರ ಪರವಾಗಿ ಹೋರಾಟ ಮಾಡಿ ಪೊಲೀಸರ ಲಾಠಿ ಏಟನ್ನು ಕೂಡ ತಿಂದಂಥವರು. ಶಾಂತವೇರಿ ಗೋಪಾಲಗೌಡರಿಗೂ ಬಸವನವ್ರಿಗೂ ಏನು ಸಂಬಂಧ ಇದೆಯಲ್ವಾ? ಕಡು ಬಡವರ ಪರವಾಗಿ, ಗೇಣಿದಾರರ ಪರವಾಗಿ, ಭೂರಹಿತರ ಪರವಾಗಿ ಚಳವಳಿಯನ್ನು ಮಾಡಿದ್ದಂತಹ ಶಾಂತವೇರಿ ಗೋಪಾಲಗೌಡರು ಈ ರೀತಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ನೆಲವಿಲ್ಲದವರ ಪರವಾಗಿ ದನಿಯಾಗಿ ನಿಂತಿರುವ ಬಸವನವರಿಗೆ ನಾವು ಪ್ರಶಸ್ತಿಯನ್ನು ಕೊಟ್ಟಾಗ ನಿಜಕ್ಕೂ ಆ ಪ್ರಶಸ್ತಿಯ ಮೌಲ್ಯವರ್ಧನೆ ಆಗುತ್ತೆ, ಶಾಂತವೇರಿ ಅವರಿಗೆ ಗೌರವ ಸಲ್ಲಿಸಿದ ಹಾಗೆ ಆಗುತ್ತೆ ಅಂತ ಹೇಳಿ ನಮ್ಮ ಮೈಕೋ ಕನ್ನಡ ಬಳಗದ ಬಂಧುಗಳು ಕೇಳಿದ್ರು. ಸರ್, ಈ ಬಾರಿ ಕಾರ್ಮಿಕರ ದಿನಾಚರಣೆಯ ದಿನ ನಾವು ಪ್ರಶಸ್ತಿಯನ್ನು ಕೊಡೋಣ, ಯಾರಾದರೂ ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ನೀವು ಆಯ್ಕೆ ಮಾಡಲಿಕ್ಕೆ ನಮ್ಮ ಆಶಯ ಇದೆ ಅಂತ ಹೇಳಿದ್ರು. ಅದರ ಅಡಿಯಲ್ಲಿ ಅವರ ಆಶಯಕ್ಕೆ ಅನುಗುಣವಾಗಿ ಅವರೇನು ಆಯ್ಕೆಯ ಪ್ರಕ್ರಿಯೆಯಲ್ಲಿ ಇರೋದಿಲ್ಲ, ಮೈಕೋ ಕನ್ನಡ ಬಳಗದ ಯಾರೂ ಕೂಡ ಬಂದು ಆ ಸಭೆಯಲ್ಲಿ ಇರೋದಿಲ್ಲ. ನಾವು ನಮ್ಮ ಪದಾಧಿಕಾರಿಗಳು ನಾವೆಲ್ಲರೂ ಸೇರಿ ಸಮಾಜದ ಯಾವ ನೆಲೆಯಲ್ಲಿ ನಾವು ಗುರುತಿಸಬೇಕು, ಎಲ್ಲಿ ಲಾಬಿ ಮಾಡ್ತಾ ಇಲ್ಲ, ಎಲ್ಲಿ ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಪ್ರಶಸ್ತಿಗಳು ಬಿಕರಿಗೆ ಇದ್ದಾವೆ, ಪ್ರಶಸ್ತಿಗಳ ಬಗ್ಗೆ ಅನೇಕ ವಾದ ವಿವಾದಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಅತ್ಯಂತ ಪ್ರಾಮಾಣಿಕತೆಯಿಂದ ನಿಷ್ಕಲ್ಮಶವಾದ ದೃಷ್ಟಿಕೋನದಿಂದ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಪದಾಧಿಕಾರಿಗಳು ಚರ್ಚೆ ಮಾಡಿ ಮಾಹಿತಿಯನ್ನು ಸಂಗ್ರಹ ಮಾಡಿ ಅವರನ್ನು ಕೇಳ್ಕೊಂಡಾಗ ನಿಮ್ಮ ಸ್ವಪರಿಚಯ ಕಳಿಸ್ಕೊಡಿ ಅಂದ್ವಿ.
ಯಾತಕ್ಕೆ ಅಂತ ಕೇಳಿದ್ರು, ಅವರಿಗೆ ಮಾಹಿತಿ ಕೊಟ್ಟಿಲ್ಲ. ಆದರೂ ಬೇಕಾಗಿದೆ ಕಳಿಸ್ಕೊಡಿ ಅಂತ ಕೇಳಿ ನಾವು ಈ ರೀತಿಯ 10 ಜನಗಳ ಸ್ವಪರಿಚಯವನ್ನು ತರಿಸ್ಕೊಂಡು ಅವರ ಪರಿಚಯವನ್ನು ತಿಳ್ಕೊಂಡು ಇವರು ಸೂಕ್ತ ಅಂತ ಹೇಳಿ ನಾವು ಆಯ್ಕೆ ಮಾಡಿದ್ದೇವೆ. ಬಹುಶಃ ಬಸಮ್ಮನವರ ಆಯ್ಕೆಗೆ ಈ ಸಭಾಂಗಣದಲ್ಲಿ ಇರ್ತಕ್ಕಂಥ ಮತ್ತು ಈ ಸಭಾಂಗಣದ ಹೊರಗಡೆಯೂ ಇರ್ತಕ್ಕಂಥ ಈ ಬೆಂಗಳೂರಿನ ಸಮಸ್ತ ಕನ್ನಡಿಗರ ಒಂದು ಬೆಂಬಲ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ, ಸಮ್ಮತಿ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿರುವ ನನ್ನ ನಿಡುಗಾಲದ ಸ್ನೇಹಿತರು ಆಗಿರುವ ಶ್ರೀ ಪ್ರಕಾಶ್ ಮೂರ್ತಿಯವರೇ, ಮೈಕೋ ಕನ್ನಡ ಬಳಗದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಜಿಗಳು ಮತ್ತು ಸದಸ್ಯರು ನೀವೆಲ್ಲ ಇದ್ದೀರಿ. ಈಗಾಗಲೇ ಪರಿಷತ್ತಿನಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿದ ಶ್ರೀಮತಿ ಬಸಮ್ಮ ಅವರೇ ಮತ್ತು ಎಲ್ಲ ಬಂಧುಗಳೇ, ಪ್ರಕಾಶ್ ಮೂರ್ತಿಯವರು ಒಂದು ದಿವಸ ಆಫೀಸಿಗೆ ಬಂದು ಹಿಂಗಿಂಗಿಲ್ಲಿದೆ ಬನ್ನಿ ಅಂದರು. ನಾನು ಹಿಂದಿನ ದಿವಸ ಬಾಗಲಕೋಟೆಯಲ್ಲಿರ್ತೀನಿ, ಕೂಡಲ ಸಂಗಮದಲ್ಲಿರ್ತೀನಿ, ಬಸವ ಜಯಂತಿ ಇದೆ, ಹೆಂಗೆ ಬರೋದು ಅಂದೆ. ಹೆಂಗಾರು ಬಂದುಬಿಡಿ ಸರ್ ಅಂದರು. ಹಾಗೆ ನಾನು ನಿನ್ನೆ ಆ್ಯಕ್ಚುಲಿ ಕೂಡಲ ಸಂಗಮದಿಂದ ಹೊರಡುವಾಗ ರಾತ್ರಿ 7 ಗಂಟೆ ಆಯಿತು. ಇಡೀ ಪ್ರಯಾಣ ಮಾಡಿ ಈಗ ಬಂದೆ. ಬರುವಾಗ ಸ್ವಲ್ಪ ತಡ ಆಯಿತು. ಅದಕ್ಕೋಸ್ಕರ ತಾವೆಲ್ಲ ಕಾದಿದ್ದಿದ್ರೆ ದಯವಿಟ್ಟು ಕ್ಷಮಿಸಿ. ಈ ಇನ್ವಿಟೇಷನಲ್ಲಿ ನೀವು ಇದನ್ನು ಸರಿಯಾಗಿ ನೋಡಿದ್ರೆ 3-4 ವಿಷಯಗಳಿದೆ. ಒಂದು, ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಇದು ಒಂದು. ನಾವು ಇದರ ಬಗ್ಗೆ ಬೇಕಾದಷ್ಟು ಮಾತಾಡುವಷ್ಟು ವಿಷಯ ಇದೆ. ಅದನ್ನು ಪ್ರಕಾಶ್ ಮೂರ್ತಿಯವರು ಈಗಾಗಲೇ ಹೇಳಿದರು. ಬೆಂಗಳೂರಿನಲ್ಲಿಯೇ ಕನ್ನಡ ಅಲ್ಪಸಂಖ್ಯಾತರ ಭಾಷೆ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಬೆಂಗಳೂರು ಮೆಟ್ರೋ ಸಿಟಿ ಆಗಿರೋದರಿಂದ ಮತ್ತು ಸಂವಿಧಾನದ ಆರ್ಟಿಕಲ್ 15 ನಮಗೆ ಕೊಟ್ಟ ಅಧಿಕಾರದ ಪ್ರಕಾರ ವಲಸೆ ಸಹಜ. ವಲಸೆಯಿಂದ ಸ್ಥಳೀಯ ಸಂಸ್ಕೃತಿಗಳು, ಭಾಷೆಗಳು ಒತ್ತಡಕ್ಕೆ ಒಳಗಾಗ್ತವೆ. ಇದು ಸಾಹಿತ್ಯ ಪರಿಷತ್ತಿನ ಚೌಕಟ್ಟಿನಲ್ಲಿ ನಾವೆಲ್ಲ ಚರ್ಚೆ ಮಾಡಬೇಕಾದಂಥ ವಿಷಯಗಳು. ತುಂಬ ಸಮಯ ಬೇಕು ಅದನ್ನೆಲ್ಲ ಎತ್ತಿಕೊಳ್ಳುವುದಕ್ಕೆ. ಇದು ಸಮಾರಂಭ ಅಲ್ಲ ಅಂತ ನಂಗೆ ಗೊತ್ತಿದೆ. ಎರಡನೇದು, ಮೈಕೋ ಗೆಳೆಯರು ಇದ್ದಾರೆ. ನಾವೆಲ್ಲ 84ರಿಂದ ಮೇಡಮ್ ಹೇಳಿದಾಗೆ SFI ಚಳುವಳಿಯಿಂದಲೇ ಬಂದವರು, ಕಾರ್ಮಿಕ ಚಳುವಳಿಯಿಂದಲೇ ಬಂದವರು. ನಮಗೆ MK ಭಟ್ರು ಗುರುಗಳು. ಆವಾಗ MLA ಆಗಿದ್ದರು. ರಾಮಚಂದ್ರ ರಾವ್ ನಮ್ಮ ಗುರುಗಳು. ನಾವೆಲ್ಲ ಸ್ಟಡಿ ಸರ್ಕಲ್ಗಳನ್ನೆಲ್ಲ ಮಾಡಿಕೊಂಡು ಕಾರ್ಮಿಕ ಹೋರಾಟಗಳನ್ನು ಸಂಘಟಿಸಿ ಹಂಚಿನ ಕಾರ್ಖಾನೆ, ಅಲ್ಲಿಯ ಕಾರ್ಮಿಕರು, ಇತ್ಯಾದಿ ಬೀಡಿ ಕಾರ್ಮಿಕರು ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯೆಲ್ಲ ಮಾಡ್ಕೊಂಡು ಬಂದಿದ್ವಿ. ಇದು ಒಂದು ಕಾರ್ಮಿಕರು ಈಗ 90ರ ದಶಕದ ಅನಂತರ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಎಂಬುದು ಕೂಡ ದೊಡ್ಡ ಚರ್ಚೆಯ ಒಂದು ವಿಷಯ. ಅದು 60, 70, 80ರ ದಶಕದಲ್ಲಿ ಕಾರ್ಮಿಕ ಸಂಘಟನೆಗಳು ಕೆಲಸ ಮಾಡಿದಾಗ ಈಗ ಮಾಡೋಕ್ಕಾಗಲ್ಲ. ಕಾಮ್ರೇಡ್ ಸೂರ್ಯ ಅವರು ಕರೆ ಕೊಟ್ಟರೆ 20,000 30,000 ಜನ ಬೆಂಗಳೂರಿನಲ್ಲಿ ಸೇರ್ತಾಯಿದ್ರು, ನಿಮಗೆ ಗೊತ್ತಿದೆ. ಈಗ ಆ ಥರ ಸಾಧ್ಯನೇ ಆಗಲ್ಲ ನಮಗೆ. ಈಗ ಜನ ಆ ಥರದ ಅಂದರೆ ಕಾರ್ಮಿಕರ ಹೋರಾಟದ ರೀತಿ, ಕಾರ್ಮಿಕರು ಬದುಕುವ ರೀತಿ ಮತ್ತು ಕಾರ್ಮಿಕರನ್ನು ಕಂಪನಿಗಳು ನಡೆಸಿಕೊಳ್ಳುವ ರೀತಿ ಅದು ತುಂಬ ಬೇರೆ ಆಗಿರೋದ್ರಿಂದ ನಾವು ಬೇರೆ ಸ್ಟ್ರಾಟಜಿಗಳನ್ನು ಹುಟ್ಟುಕೊಳ್ಬೇಕಾಗ್ತದೆ. ಅದು ಒಂದು ವಿಷಯ. ಅದರ ಜೊತೆಗೆ ಕಾರ್ಮಿಕರು ಮತ್ತು ಕನ್ನಡ ಎಂಬುದು ಇನ್ನೊಂದು ದೊಡ್ಡ ಸಮಸ್ಯೆ. ನಾನು ಕಳೆದ ಡಿಸೆಂಬರ್ 17ನೇ ತಾರೀಕಿಗೆ ನಾನು ಡೆಲ್ಲಿಗೆ ಹೋಗಿ ಮಾನ್ಯ HD ಕುಮಾರಸ್ವಾಮಿ ಅವರು, ಕರ್ನಾಟಕದ ಭಾಳ ಸಶಕ್ತ ಮಂತ್ರಿಗಳಲ್ಲಿ ಒಬ್ಬರಾಗಿರುವ ಪ್ರಹ್ಲಾದ್ ಜೋಶಿಯವರು ಮತ್ತು ನಮಗೆಲ್ಲ ಬೇರೆ ಬೇರೆ ಕಾರಣಗಳಿಗೆ ಆಪ್ತವಾಗಿರುವ ಸುಧಾಮೂರ್ತಿಯವರು, ಇವರನ್ನೆಲ್ಲ ಸೇರಿಸಿ ಒಂದು ಸಭೆ ಮಾಡಿದೆ. ಸಭೆ ಮಾಡುವಾಗ ಒಂದು ವಿಷಯವನ್ನು ಅವರ ಗಮನಕ್ಕೆ ತಂದೆ. ಅದು ಯಾವುದು ಅಂತಂದರೆ, ಈಗ ಮೈಕೋದಲ್ಲಿ ಹೇಗಿದೆ ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ, ಬಂದಿಲ್ಲ ನಿಮ್ಮ ಕಂಪನಿಗೆ. ಆದರೆ ಬೇರೆ ಒಂದು 7-8 ಕಂಪನಿಗಳಿಗೆ ಹೋಗಿದ್ದೇನೆ. ಮೊನ್ನೆ ಕೋಲಾರಕ್ಕೆ ಹೋಗಿದ್ದೆ, ರಾಯಚೂರಿನ ಕೆಲವು ಕಂಪನಿಗಳಿಗೆ ಹೋಗಿ ಅಲ್ಲಿ ಅದು ಏನಾಗಿದೆ ಅಂತಂದರೆ, ಮೊದಲು HRDಯಲ್ಲಿ ಕನ್ನಡಿಗರು ಇರ್ತಾಯಿದ್ರು, ದೊಡ್ಡ ಸಂಖ್ಯೆಯಲ್ಲಿ ಇರ್ತಾಯಿದ್ರು. ಈಗ ಅದು ಕಡಿಮೆ ಆಗಿ ಎಲ್ಲ ಕಂಪನಿಗಳಲ್ಲೆಲ್ಲ, ಇನ್ಫೋಸಿಸಲ್ಲಿ ಕನ್ನಡಿಗರಿದ್ದಾರೆ, ಅಜೀಂ ಪ್ರೇಮ್ಜಿಯಲ್ಲಿ ಇದ್ದಾರೆ, ಬಹುಶಃ ಮೈಕೋದಲ್ಲಿ ಕೂಡ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆದರೆ ಎಲ್ಲ ಕಡೆ ಇಲ್ಲ. HRDಯಲ್ಲಿ ಕನ್ನಡಿಗರೇ ಇಲ್ಲ. ಗ್ರೂಪ್ C ಮತ್ತು D ಯಲ್ಲಿ ಕನ್ನಡಿಗರಿದ್ದಾರೆ. ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಗ್ರೂಪ್ C ಮತ್ತು D ಯ ರಿಕ್ರೂಟ್ಮೆಂಟು ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಔಟ್ಸೋರ್ಸಿಂಗ್. ಅದು ಆ ಔಟ್ಸೋರ್ಸ್ ಕಂಪನಿಗಳನ್ನು ಅಂದರೆ ಟೆಂಡರ್ ಮಾಡಿ ಆ ಟೆಂಡರ್ನಲ್ಲಿ ಯಶಸ್ವಿ ಆಗುವವರು ಎಲ್ಲ ಆಂಧ್ರ ಮತ್ತು ತಮಿಳುನಾಡಿನವರೇ ಜಾಸ್ತಿ. ಆದ್ದರಿಂದ ಗ್ರೂಪ್ C ಮತ್ತು Dಗೆ ಕಂಪನಿಯ
ನಿಯಮಾನುಸಾರವೇ ಅಪಾಯಿಂಟ್ಮೆಂಟ್ಗಳಾಗ್ತವೆ. ಆದರೆ ಆ ಟೆಂಡರ್ ತಗೊಳ್ಳುವವರು ಬೇರೆ ಭಾಷಿಕರು ಮತ್ತು ಅವರು ಅವರ ಜನಗಳನ್ನು ತಂದು ಇಲ್ಲಿ ಹಾಕ್ತಾರೆ. ಕರ್ನಾಟಕದಿಂದಲೇ ಟೆಂಡರ್ ಮಾಡಿ, ಕಾಂಪಿಟೇಟಿವ್ ಟೆಂಡರ್ ಮಾಡಿ ಕಾನೂನುಬದ್ಧವಾಗಿ ಕೆಲಸ ತಗೊಳ್ಳುವವರ ಸಂಖ್ಯೆ ಭಾಳ ಕಡಿಮೆ ಇದೆ. ಇಲ್ಲ ಅಂತ ಹೇಳ್ತಾ ಇಲ್ಲ, ಕಡಿಮೆ ಇದೆ. ಹೀಗಾಗಿ ಗ್ರೂಪ್ ಸಿ ಮತ್ತು ಡಿ ಅಲ್ಲಿ ಕೂಡ ನಾನ್ ಕನ್ನಡಿಗಸ್ ತುಂಬ ಬರ್ತಾ ಇದ್ದಾರೆ. ಅದರ ಅಂದರೆ ಒಂದು ಮಾನವೀಯ ಸಮಸ್ಯೆ ಅದು ಕೂಡ ಬಂತು. ಈಗ ಅಲ್ಲಿ ಮಾನವೀಯ ಸಮಸ್ಯೆ ಏನಿದೆ, ಗ್ರೂಪ್ ಸಿ ಮತ್ತು ಡಿ ಅವರಿಗೆ ಅವರ ವೈಯಕ್ತಿಕ ಸಮಸ್ಯೆಗಳನ್ನು ಆಫೀಸರ್ ಜೊತೆ ಹೇಳೋದಕ್ಕೆ ಒಂದು ಕಾಮನ್ ಲ್ಯಾಂಗ್ವೇಜೇ ಇಲ್ಲ. ಈಗ ಮೊದಲು ಕನ್ನಡದಲ್ಲಿ ಹೇಳಿದರೆ HRD ಒಬ್ಬ ಕನ್ನಡದವರು ಇರ್ತಾ ಇದ್ರು, ಅವ್ರಿಗೆ ಅರ್ಥ ಆಗ್ತಾ ಇತ್ತು. ಈಗ ಅಲ್ಲೆಲ್ಲ ಹಿಂದಿಯವರು, ಬೇರೆ ಭಾಷೆಯವರು ಕೂತಿದ್ದಾರೆ. ಬ್ಯಾಂಕ್ಗಳಲ್ಲೆಲ್ಲ ತೆಲುಗಿನವರು ಕೂತಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ತೆಲುಗರಿದ್ದಾರೆ. ಹೀಗಾಗಿ ಗ್ರೂಪ್ ಸಿ ಮತ್ತು ಡಿ ಅಲ್ಲಿ ಕನ್ನಡಿಗರು ಎಂಬುದು ಒಂದು ಸಮಸ್ಯೆ, ಕನ್ನಡಿಗರು ಇಲ್ಲ ಎಂಬುದು ಎರಡನೇ ಸಮಸ್ಯೆ, ಆಮೇಲೆ ಮೇಲಧಿಕಾರಿಗಳ ಜೊತೆ ಸಂವಾದ ಸಾಧ್ಯವಾಗದು ಇನ್ನೊಂದು ಸಮಸ್ಯೆ. ಹೀಗೆ ಇದು ಅಂದರೆ ಕಾರ್ಮಿಕರು ಕನ್ನಡ ಕಾರ್ಮಿಕರ ವೇತನ, ಆಮೇಲೆ ಇತ್ತೀಚೆಗೆ ನೋಡಿ ಹೊಸತಾಗಿ ನಾನು ಕಂಡಿದ್ದು, ಬೆಂಗಳೂರಿಗೆ ಬಂದು, ನಾನು ಡೆಲ್ಲಿಲಿದ್ದೆ ಭಾಳ ವರ್ಷ, ಗುಡ್ಗಾವ್ನಲ್ಲೆಲ್ಲ ನಾವು ಸ್ವಲ್ಪ ಕೆಲಸ ಮಾಡಿದ್ವಿ. ದೊಡ್ಡ ಮಟ್ಟದಲ್ಲಿ ಅಲ್ಲ, ಚಿಕ್ಕ ಮಟ್ಟದಲ್ಲಿ ರೈತರ ಜೊತೆ ಎಲ್ಲ ಸೇರಿಕೊಂಡು, ಜಾಟ್ಗಳ ಜೊತೆ ಎಲ್ಲ ಸೇರಿಕೊಂಡು ಕೆಲಸ ಮಾಡಿದ್ವಿ. ಈಗ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಗ್ರೂಪ್ ಸಿ ಮತ್ತು ಡಿ ನೌಕರರು ಮತ್ತು ಸ್ಥಳೀಯ ನೌಕರರ ಮೇಲೆ ಒಂದು ಅಬ್ಯೂಸಿವ್ ಲ್ಯಾಂಗ್ವೇಜ್, ಒಂದು ಬೈಗಳ ಭಾಷೆಯ ಸೃಷ್ಟಿ ಆಗಿಬಿಟ್ಟಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು. ಅವರು ಬೈಯೋದೇ ಚೋಡ್ದಯ ಓತೋ ಲೋಕಲ್ ಹೇ ಅಂತ. ನೋಡಿ, ಚೋಡ್ದಯ ಓ ಲೋಕಲ್ ಹೇ ಅಂತ. ನಾವು ಯಾವುದನ್ನು ಸ್ಥಳೀಯ ಭಾಷೆ, ಸ್ಥಳೀಯ ಸಂಸ್ಕೃತಿಯಿಂದ ಎತ್ತಿ ಹಿಡಿತೀವೋ, ಅದಕ್ಕೆ ಹೋರಾಟ ಮಾಡಬೇಕು ಅಂತ ನಾವೆಲ್ಲ ಕೆಲಸ ಮಾಡ್ತೀವೋ, ಅದು ಒಂದು ಅಬ್ಯೂಸಿವ್ ಲ್ಯಾಂಗ್ವೇಜ್ ಸರ್. ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಚೋಡ್ದ ಯಾವತ್ತೋ ಲೋಕಲ್ ಅಂತ. ಇವತ್ತು ಕರ್ನಾಟಕಕ್ಕೆ ಬರುವಂಥ ಇನ್ವೆಸ್ಟ್ಮೆಂಟ್, ಮಲ್ಟಿನ್ಯಾಷನಲ್ ಕಂಪನಿಗಳು ಹಾಕುವ ಇನ್ವೆಸ್ಟ್ಮೆಂಟು, ಅಲ್ಲಿ ಸೃಷ್ಟಿಯಾಗುತ್ತಿರುವ ಜಾಬ್ಗಳು ಮತ್ತು ಆ ಪ್ರೊಡಕ್ಷನ್ಗಳಿಗೂ ಕನ್ನಡದ ಮೂಲ ನಿವಾಸಿಗಳಾದ ನಮಗೂ ಅಂಥ ಸಂಬಂಧವೇ ಇಲ್ಲ. ನಾನು ಒಂದು ಕಂಪನಿಗೆ ಹೋಗಿದ್ದೆ, ನೀವು ಯಾಕೆ ಕನ್ನಡಿಗರಿಗೆ ಕೆಲಸ ಕೊಡಲ್ಲ ಅಂತ. ಅವ್ರು ಹೇಳಿದ್ರು, ನಾವು ಕನ್ನಡಿಗರು ಎಂಬ ಕಾರಣಕ್ಕೆ ಕೆಲಸ ಕೊಡೋದೂ ಇಲ್ಲ, ಕನ್ನಡಿಗರು ಎಂಬ ಕಾರಣಕ್ಕೆ ಕೆಲಸ ಕೊಡೋದೇ ಕೂಡ ಇರುವುದಿಲ್ಲ. ಯು ಆಸ್ಕ್ ಯುವರ್ ಸ್ಟೂಡೆಂಟ್ಸು ಕಾಂಪಿಟಿಟ್ ಅಂತ. ನೀವು ಸ್ಪರ್ಧೆ ಮಾಡಿ, ಆನ್ಲೈನ್ ಎಕ್ಸಾಮಿನೇಷನ್ ಇರ್ತದೆ. ಈ ವಿಷಯದಲ್ಲಿ ನಾವು ಎಷ್ಟೇ ಬೈದರೂ ಕೂಡ MNCಗಳು ಗಟ್ಟಿರ್ತವೆ, ಮಲ್ಟಿನ್ಯಾಷನಲ್. ಯಾಕಂದರೆ ಅವರು ಹಾಕಿದ ದುಡ್ಡು ತೆಗಿಬೇಕಾದ್ರೆ ಅವರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಬೇಕೇ ಬೇಕು. ಅದರಲ್ಲಿ ಕಾಂಪ್ರಮೈಸ್ ಮಾಡಲ್ಲ ಅವರು ಸಾಮಾನ್ಯ. ನೀವು ಅಲ್ಲಿ ಕಾಂಪ್ರಮೈಸ್ ಮಾಡಿದರೆ ನಮ್ಮ ಕೆಲವು ಗೌರ್ಮೆಂಟ್ ಸೆಟಪ್ನಲ್ಲಿ ಹೆಂಗೆ ಆಗ್ತದೆ, ಎಲ್ಲ ಇರ್ತದೆ, ಏನೂ ಆಗಲ್ಲ ಅಲ್ಲಿ. ಯಾಕಂದರೆ ಅಲ್ಲಿರುವ ಅಪಾಯಿಂಟ್ಮೆಂಟ್ಗಳೇ ಅದು ಯಾವುದ್ಯಾವುದೋ ಕಾರಣಗಳಿಂದ ಆಗಿರ್ತದೆ ವಿನಃ ಕ್ವಾಲಿಫಿಕೇಷನ್ ಮೇಲೆ ಆಗೋದು ಭಾಳ ಕಡಿಮೆ. ನಮ್ಮ ಯೂನಿವರ್ಸಿಟಿಗಳು ಕೂಡ ಹಾಗೆ ಎಷ್ಟೋ ಬಾರಿ ಆಗಿದೆ. ಹೀಗಾಗಿ ಗೆಳೆಯರೇ, ಕಾರ್ಮಿಕರ ಸಂಬಂಧಪಟ್ಟದ್ದು ಒಂದು, ಕನ್ನಡಕ್ಕೆ ಸಂಬಂಧಪಟ್ಟದ್ದು ಒಂದು. ಮತ್ತು ಶಾಂತವೇರಿ ಗೋಪಾಲಗೌಡರ ಬಗ್ಗೆ ಪ್ರಕಾಶ್ ಮೂರ್ತಿ ಅವರು ಚೆನ್ನಾಗಿ ಹೇಳಿದರು. ನಾವೆಲ್ಲ ಅವರ ಅಭಿಮಾನಿಗಳು, ಸಮಾಜವಾದಿ ಧೋರಣೆ. ನಾನು ಒಂದು 2 ತಿಂಗಳ ಹಿಂದೆ, ಬಹುಶಃ ನೀವು ಅವಾರ್ಡ್ ಕೊಟ್ಟರೆ ಕಾಣ್ತದೆ, ಅಥವಾ ಸಾಧ್ಯ ಆದರೆ ಕೊಡ್ಬೋದು, ನಾನು ಕೋಣಂದೂರು ಲಿಂಗಪ್ಪನವ್ರ ಮನೆಗೆ ಹೋಗಿದ್ದೆ. ಹೋಗಿ ಒಂದು 2 ಗಂಟೆ ಮುದುಕ, 92 ವರ್ಷ ಮಾತಾಡಿದೆ. ಅವರು ಶಾಂತವೇರಿ ಗೋಪಾಲಗೌಡರು ಸಾಗರಕ್ಕೆ ಬಂದದ್ದು, ಜಾರ್ಜ್ ಫರ್ನಾಂಡಿಸ್ ಅವರು ಯಾವುದೋ ಒಂದು ಹಳೆಯ ಪ್ಯಾಂಟ್ ಹಾಕ್ಕೊಂಡು ಬಂದು ಇವರಿಗೆಲ್ಲ ಬೇಜಾರಾಗಿ ಆಮೇಲೆ ಸಾಗರದ ಒಂದು ಅಂಗಡಿಗೆ ಹೋಗಿ ಅವರಿಗೊಂದು ಪ್ಯಾಂಟ್ ತೆಗೆಸಿಕೊಟ್ಟದ್ದು, ಚಾ ಕುಡ್ದದ್ದು ಎಲ್ಲ ಕತೆ ಹೇಳಿದರು. ಆ ಕಾಲದ ಸಮಾಜವಾದಿಗಳು ನೀವು ಹೇಳಿದಾಗೆ ಬದುಕಿದ್ರು ಮತ್ತು ಆ ಕಾಲದ ಸಮಾಜವನ್ನು ಬದುಕಿಸಿದರು. ಅದು ದೊಡ್ಡ ಕೊಡುಗೆ. ಆದರೆ ಆಶ್ಚರ್ಯ ಆಗ್ಬೋದು ನನಗೆ, ಸಮಾಜವಾದಿಗಳು ಕೊನೆ ಕಾಲಘಟ್ಟದಲ್ಲಿ ಎಲ್ಲ ಹಿಂದುತ್ವವಾದಿಗಳ ಜೊತೆ ಸೇರಿಕೊಂಡ್ರು. ಸೇರಿಕೊಳ್ಬಾರ್ದು ಅಂತ ಅಲ್ಲ, ಅದವರ ಆಯ್ಕೆ. ಬಟ್ ಪ್ರಶ್ನೆ ಇರೋದು, ನೀವು ಯಾವ ಸಮಾಜವಾದವನ್ನು ಲೋಹಿಯಾ ಮೊದಲಾದವರೆಲ್ಲ ಹೇಳಿಕೊಂಡು ಬಂದು, ಅದು ಜಾರ್ಜ್ ರಾಮನವ್ರ ಲೋಹಿಯಾ, ಅದು ದೊಡ್ಡ ಪರಂಪರೆ ಇದೆ ಅದಕ್ಕೆ ಭಾರತದಲ್ಲಿ. ಅದು ಸಾಹಿತಿಗಳಲ್ಲಿ ಮುಖ್ಯವಾಗಿ ಲಂಕೇಶ್, ಅನಂತಮೂರ್ತಿಯವರು, ದೇವನೂರುವರೆಗೆ ಅದು, ಅಥವಾ ಸಿದ್ಧಲಿಂಗಯ್ಯನವರೆಗೆ ದೊಡ್ಡ ವ್ಯಾಪಕತೆ ಇದೆ ಅದಕ್ಕೆ. ಸೋಷಲಿಸಮ್, ಸಮಾಜ ಏನದು, ಸಮಾಜವಾದ ಅದು ಇದೆ. ಹೀಗೆ ಇರುವವರು ನೀವು ಹಿಂದುತ್ವವಾದಿಗಳ ಜೊತೆ ಹೆಂಗೆ ಸೇರಿಕೊಳ್ಳೋದ್ರೆ, ಬಂಗಾರಪ್ಪ ದೊಡ್ಡ ಸಮಾಜವಾದಿ, ಕೊನೆಗೇನಾದರೂ ಅವರು BJP ಜೊತೆ ಸೇರಿದರು. ಅಂದರೆ ಪೊಲಿಟಿಕಲ್ ಚೇಂಜಸ್ ಹೆಂಗಾಗ್ತಾರೆ ನಮ್ಮಲ್ಲಿ ಸೈದ್ಧಾಂತಿಕತೆ ಎಂಬುದು, ರಾಜಕೀಯ ಸೈದ್ಧಾಂತಿಕತೆ ಎಂಬುದು ಒಂದು ಅವಕಾಶವಾದವಾಗಿ ಕನ್ವರ್ಟ್ ಆದಾಗ ಸಮಾಜವಾದ ಒಂದು ನೆನಪಾಗಿ ಮಾತ್ರ ಉಳಿತದೆ. ಸೊ ನಮಗೆ ನೌನ್ಗಳು ವಲಸೆಗಾರರ ಹತ್ರನೇ ಇರ್ತದೆ, ಪ್ರೊನೌನ್ಗಳು ನಮ್ಮ ಹತ್ರ ಇರ್ತದೆ. ಎರಡನ್ನು ಕನೆಕ್ಟ್ ಮಾಡಲಿಕ್ಕೆ ಹೇಳಿಬಿಟ್ರೆ 30% ಕನ್ನಡ ಬಂತು.
ನೀವು ಅವನನ್ನು ತರಕಾರಿ ಮಾರ್ಕೆಟಿಗೆ ಕರ್ಕೊಂಡೋಗಿ ಅವನು ಅಲ್ಲಿ ಏನೋ ಬೇಕು, ಅವನು ಹೇಳ್ತಾನೆ ಅದು 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 ಅಂತಾನೆ. ಆಗ ಅಂಗಡಿ ಅವನು ಹೇಳ್ತಾನೆ, ಓ ಸೌತೆಕಾಯಿಯಾ, ನೋಡಿ ಅದು ಸೌತೆಕಾಯಿ ನನಗೆ ಬೇಕು, ಏನು ಬೇಕಾಗಿಲ್ಲ ರೀ ಕನ್ನಡ, ಅದು 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 ಹಾಂ, ಓ ಮಾವಿನಕಾಯಿಯಾ, ನೋಡಿ ಆ ಪದವನ್ನು ಅವನೇ ಹೇಳಿಕೊಡ್ತಾನೆ ಇವನಿಗೆ. ಭಾಷಾ ಕಲಿಕೆಯನ್ನು ನಾವು ಸರಳ ಮಾಡಬೇಕು. ಶಾಂತವೇರಿ ಗೋಪಾಲಗೌಡರು ಅವ್ರ ಹೆಸರಲ್ಲಿ ಪ್ರಶಸ್ತಿಯನ್ನು ತಗೊಳ್ಳಿಕ್ಕೆ ಅಂತೇಳಿ ಕರೆದಿದ್ದೀರಿ. ಆದರೆ ನಾನು ಬರೀ ಹೋರಾಟಗಳನ್ನು ಮಾಡಿಕೊಂಡೇ ಬಂದಂಥವಳು. ಎಲ್ಲ ವಿಚಾರಗಳ ಬಗ್ಗೆ ಕೂಡ ಏನೇ ಸಮಸ್ಯೆಗಳಿದ್ರು ಕೂಡ ಅದ್ರ ಬಗ್ಗೆ ಹೋರಾಟಗಳನ್ನು ಮಾಡೋಳು ನಾನು. ನನಗೆ ಅವರು ಶಾಂತವೇರಿ ಗೋಪಾಲಗೌಡರು ಪ್ರಶಸ್ತಿಯನ್ನು ಕೊಡ್ತೇವೆ, ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳಿದಾಗ ನನಗೆ ಪ್ರಶಸ್ತಿ ತಗೊಳ್ಳೋದು ಅಂದರೆ ಒಂಥರ ಮುಜುಗರನೇ. ಅವರು 18ನೇ ವಯಸ್ಸಿನಲ್ಲೇ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದಂಥವ್ರು. 29ನೇ ವಯಸ್ಸಿಗೆ ಸಣ್ಣ ವಯಸ್ಸಿನಲ್ಲೇ MLA ಆದಂಥವ್ರು. 3 ಬಾರಿ ಶಾಸಕರಾದರೂ ಸಹ ಅತಿ ಸರಳವಾದ ಬದುಕನ್ನು ಕಟ್ಕೊಂಡಂಥವ್ರು ಶಾಂತವೇರಿ ಗೋಪಾಲಗೌಡರು ಸರ್. ಅವರು ಯಾವ ರೀತಿ ಇದ್ದರು ಅಂತೇಳಿ ಸರಳವಾಗಿ ಅಂದರೆ, ಲಂಚ ಅಂಥದ್ದನ್ನು ಅವರ ಮನೆಯಿಂದನೇ ನಿರ್ಲಕ್ಷಿಸ್ತಾ ಇದ್ರು. ಅವರ ಮಕ್ಕಳು ಹುಟ್ಟಿದಂಥ ಸಂದರ್ಭದಲ್ಲಿ ಮಕ್ಕಳು ಮನೆಯಲ್ಲಿ ಇದ್ದಾಗ ಶಾಂತವೇರಿ ಗೋಪಾಲಗೌಡರು ಫ್ರೆಂಡ್ಸು ಒಂದಷ್ಟು ಮಕ್ಕಳಿಗೆ ಅಂತೇಳಿ ತಿಂಡಿಗಳನ್ನು ತರ್ತಾ ಇದ್ರಂತೆ. ಹಾಗೆ ಅವರು ಮುಂದೆನೇ ಹೇಳಿದ್ರಂತೆ, ಅವರು ನೀವು ಇಲ್ಲಿಂದನೇ ಲಂಚವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಿ, ಇದು ಶುರು ಮಾಡಬಾರ್ದು, ತಂದು ಕೊಡೋ ಅಂಥದ್ದನ್ನು ಶುರು ಮಾಡಬಾರ್ದು, ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತೇಳಿ. ಮತ್ತು ಇನ್ನೊಂದ್ಸಲ ಹೇಳಿದ್ರಂತೆ, ಹೊರಗಡೆ ಮಕ್ಳುಗಳಿರ್ತವೆ, ಬೇರೆ ಯಾರೋ ಬರೀ ಕೈಲಿ ಬರ್ತಾರೆ ಅಂಥ ಸಂದರ್ಭದಲ್ಲಿ ಮಕ್ಕಳು ನೋಡ್ತವೆ, ಏನಾದರೂ ತರ್ಬೋದೇನೋ ಅಂತೇಳಿ ನೋಡ್ತವೆ, ಹಾಗಾಗಿ ಈ ಲಂಚ ಅನ್ನೋಂಥದ್ದನ್ನು ಇಲ್ಲಿಂದನೇ ನೀವು ಸ್ಟಾಪ್ ಮಾಡಬೇಕು ಅಂತೇಳಿ ಅವತ್ತು ಶಾಂತವೇರಿ ಗೋಪಾಲಗೌಡರು ಹೇಳಿದ್ರಂತೆ. ಹಾಗಾಗಿ ಅಂಥವ್ರ ಹೆಸರಲ್ಲಿ ನಮಗೆ ಪ್ರಶಸ್ತಿನ ಕೊಡುವಂಥದ್ದು, ನಾನು ಈ ಪ್ರಶಸ್ತಿಗೆ ಅರ್ಹಳೋ ಏನೋ ನನಗಂತೂ ಗೊತ್ತಿಲ್ಲ, ಆದರೆ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀರಿ ಅಂತೇಳಿ ನಾನು ಬಂದಿದ್ದೀನಿ. ನಮ್ಮ ಪರಿಸ್ಥಿತಿ ಕೂಡ ಹೀಗೆ ಇದೆ. ನಾನು ಕೂಡ ಬೀದಿ ಬದಿ ವ್ಯಾಪಾರಿಯಾಗಿ ನಮ್ಮ ಅಮ್ಮನ ಜೊತೆಲೇ NR ಕಾಲೋನಿಯಲ್ಲಿ, ನರಸಿಂಹರಾಜ ಕಾಲೋನಿಯಲ್ಲಿ ಬೆಳೆದಂಥ ಸಂದರ್ಭದಲ್ಲಿ ಬಾಲ ಕಾರ್ಮಿಕರು ಅಂದರೆ ಆಗಲೇ 4ನೇ ಕ್ಲಾಸ್ 5ನೇ ಕ್ಲಾಸ್ ಓದಬೇಕಾದ್ರೆ ಓದ್ಕೊಂಡೇನೆ ನಾವಲ್ಲಿ ಪಕ್ಕದಲ್ಲಿ ಆಚಾರ್ಯ ಪಾಠ ಶಾಲೆ ಇತ್ತು, ಅಲ್ಲಿ ಓದ್ತಾ ಇದ್ವಿ, ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ವಿ. ಪೊಲೀಸ್ನವ್ರು ಬರ್ತಾ ಇದ್ರು, ಬೂಟ್ ಕಾಲಲ್ಲಿ ಓದಿತಾ ಇದ್ರು, ಗಾಡಿಗಳನ್ನು ಎತ್ತಂಗಡಿ ಮಾಡಿಸ್ತಾ ಇದ್ರು, ಆ ತಕ್ಕಡಿಗಳನ್ನು ಎತ್ಕೊಂಡು ಸ್ಟೇಷನ್ಗಳಿಗೆ ಹೊಟ್ಟೋಗ್ತಾ ಇದ್ರು, ಅಲ್ಲಿ ಹೋಗಿ ಫೈನ್ ಕಟ್ಬಿಟ್ಟು ಬರಬೇಕಿತ್ತು. ಇಡೀ ದಿನ ಎಲ್ಲ ದುಡಿದ್ರು 50 ರೂಪಾಯಿ 20 ರೂಪಾಯಿ 30 ರೂಪಾಯಿ ಲಾಭ ಬರ್ತಾ ಇರಲಿಲ್ಲ ಆ ಕಾಲದಲ್ಲಿ. 93 90 84 85 ನಾನು ವ್ಯಾಪಾರ ಮಾಡ್ತಾ ಇರೋದು, ಯಾಕಂದ್ರೆ ನಂದು 74 ಡೇಟ್ ಆಫ್ ಬರ್ತು. ಅಂಥ ದಿನಗಳನ್ನು ಕಣ್ಣಾರೆ ಕಂಡಂಥ ದಿನಗಳು. ವ್ಯಾಪಾರ ಮಾಡಲಿಕ್ಕೆ ಅವ್ರಿಗೆ ಬೀದಿನಲ್ಲಿ ಬಿಡದೇ ಇರೋಂಥ ಪರಿಸ್ಥಿತಿ. ಒಂದು ಕಡೆ BBMP ಅವರ ಕಾಟಗಳು, ಇನ್ನೊಂದು ಕಡೆ ಪೊಲೀಸರ ದೌರ್ಜನ್ಯಗಳು, ಮತ್ತೊಂದು ಕಡೆ ಗ್ರಾಹಕರ ದೌರ್ಜನ್ಯಗಳು. ಅವ್ರು ಹೋಗಿ ಕಂಪ್ಲೇಂಟನ್ನು ಕೊಟ್ಬಿಡೋರು, ನೋಡಿ ರಸ್ತೆಯಲ್ಲಿ ನಿಲ್ಲಿಸಿದ್ದಾರೆ, ಕಾರ್ನರಲ್ಲಿ ನಿಲ್ಲಿಸಿದ್ದಾರೆ, ಈ ರೀತಿ ಅಂತೇಳಿ. ಅಂದರೆ ಎಷ್ಟೆಲ್ಲ ಸಮಸ್ಯೆಗಳು ನಡೆಯೋ ಕೂಡ ನಾವಿವತ್ತು ಒಂದಷ್ಟು ತಿಳುವಳಿಕೆನ ಪಡ್ಕೊಂಡು ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆದಂಥದ್ದು ನಮ್ಮ ಸಂಘಟನೆ ನಮ್ಮನ್ನು ಕೈ ಹಿಡಿದಂಥದ್ದು. ನಾವೆಲ್ಲರೂ ಕೂಡ ಬೀದಿ ಬದಿ ವ್ಯಾಪಾರಿಗಳ ಮಧ್ಯೆ ನಾವೆಲ್ಲರೂ ಹೋಗ್ಬೇಕಾಗ್ತದೆ, ವ್ಯಾಪಾರಗಳನ್ನು ಮಾಡಬೇಕಾಗ್ತದೆ. ಯಾಕಂದರೆ ಎಷ್ಟೇ ಮಾಲ್ಗಳನ್ನು ಕಟ್ಟಿದ್ರೂ ಕೂಡ ಒಂದು ಕೊತ್ತಂಬರಿ ಸೊಪ್ಪು ತೊಗೊಳ್ಳಿಕ್ಕೆ ಅಂತೇಳಿ ನಾವು ವ್ಯಾಪಾರಿಗಳ ಮಧ್ಯೆನೇ ಹೋಗಬೇಕು. ಮಾಲ್ಗಳಲ್ಲಿ ಕೊಡಲ್ಲ, 5 ರೂಪಾಯಿ ಕೊತ್ತಂಬರಿ ಸೊಪ್ಪು ಕೊಡಲ್ಲ, ಬಡಬಗರು ಮಾಲ್ಗೆ ಹೋಗಿ ತೊಗೊಳ್ಲಿಕ್ಕೆ ಆಗಲ್ಲ. ಇವತ್ತು ಎಲ್ಲ ವ್ಯಾಪಾರಿಗಳನ್ನು ಮುಚ್ಚಿಸಿ ಅವರು ಮಾಲ್ಗಳನ್ನು ಓಪನ್ ಮಾಡಿ ಬಂಡವಾಳಗಾರರಿಗೆ ಮಾತ್ರನೇ ಅವಕಾಶಗಳನ್ನು ಮಾಡ್ಕೊಳ್ಳಿಕ್ಕೆ ಈ ಸರ್ಕಾರಗಳು ಹೋಗಿದ್ದಾವೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನಮ್ಮೊಟ್ಟಿಗೆ ನಿಲ್ಲಬೇಕು, ವ್ಯಾಪಾರಿಗಳು ಬದುಕಲಿಕ್ಕೆ ಒಂದು ಅವಕಾಶಗಳನ್ನು ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. 16 ಗಂಟೆ 14 ಗಂಟೆ ಇದ್ದಂತೆ ಕೆಲಸದ ಅವಧಿನ 8 ಗಂಟೆ ಮಾಡಬೇಕು ಅಂತ ಹೇಳಿ ಏನು ವಿಶ್ವ ಕಾರ್ಮಿಕ ದಿನಾಚರಣೆ ದಿನ ಇವತ್ತು ಘೋಷಣೆಯಾಗಿ 8 ಗಂಟೆ ಹೋರಾಟದ ಫಲವಾಗಿ ಬಂತೋ, ಅದನ್ನು ಇವತ್ತು ಮತ್ತೆ ಹಿಂದಕ್ಕೆ ತಗೊಂಡೋಗಿ 14 ಗಂಟೆ 16 ಗಂಟೆ ಕೆಲಸವನ್ನು ಮಾಡಬೇಕು ಅಂತೇಳಿ ಇವತ್ತು ಏನು ಹೇಳ್ತಾ ಇದ್ದಾರೆ ಈ ಸರ್ಕಾರಗಳು, ಅದ್ರ ವಿರುದ್ಧ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಹೋರಾಟ ಮಾಡಬೇಕಾಗ್ತದೆ. ಸಂಘಟಿತ ಕಾರ್ಮಿಕರಿಗೆ ಒಂದು ಸಮಸ್ಯೆ ಇದ್ದರೆ ಅಸಂಘಟಿತ ಕಾರ್ಮಿಕರಿಗೆ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ. ಭೋಗ ಮೂಡಿ ಬರ್ತಾನೆ ಚಂದಿರಾಮ, ಆನಂದನೋ ಮೂಡಿ ಬರ್ತಾನೆ ಚಂದಿರಾಮ. ತಿಂಗಾಳು ಮುಳುಗಿದವೋ, ರಂಗೋಲ ಬೆಳಗಿದವೋ, ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ.